ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು. ನಮ್ಮ ಸಾರಾ ಚಾನಲ್ ವತಿಯಿಂದ, ನಮ್ಮ ಸಾರಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಿಮ್ಮೆಲ್ಲರಿಗೂ ನಮ್ಮ ತುಂಬು ಹೃದಯದ ವಂದನೆಗಳನ್ನು ತಿಳಿಸುತ್ತಾ, ನಿಮ್ಮನ್ನು ದೇವರ ವಾಕ್ಯದ ಕಡೆಗೆ ನಾನು ಆಹ್ವಾನಿಸುವಂತವನಾಗಿರುತ್ತೇನೆ. ದೇವರ ವಾಕ್ಯ ಹೀಗೆ ಹೇಳಲ್ಪಡ್ತಾ ಇದೆ: ನಿನ್ನನ್ನು ಉದ್ಧರಿಸಲು ನಿನ್ನ ದೇವರಾದ ಯೆಹೋವನು ನಾನು ನಿನ್ನೊಂದಿಗಿರುವೆನು, ಇದು ಯೆಹೋವನಾದ ನನ್ನ ಮಾತು ಎಂಬುದಾಗಿ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು, ಇದು ಯೆಹೋವನಾದ ನನ್ನ ಮಾತು ಎಂಬುದಾಗಿ ಯೆರೆಮೀಯನ ಪ್ರವಾದನ ಪುಸ್ತಕದ 1ನೇ ಅಧ್ಯಾಯದ 8ನೇ ವಚನದಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡುವಂತವರಾಗಿದ್ದೇವೆ. ಯೆರೆಮೀಯನ ಪ್ರವಾದನ ಪುಸ್ತಕ 1ನೇ ಅಧ್ಯಾಯದ 8ನೇ ವಚನದಲ್ಲಿ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು, ಇದು ಯೆಹೋವನಾದ ನನ್ನ ಮಾತು ಎಂಬುದಾಗಿ. ಹೌದು, ಇವತ್ತು ನಾವು ಉದ್ಧಾರ ಆಗಬೇಕು, ನಾವು ಅಭಿವೃದ್ಧಿ ಆಗಬೇಕು, ನಾವು ಆಶೀರ್ವಾದ ಹೊಂದಿಕೊಳ್ಳಬೇಕು, ನಾವು ಸಾಲ ಮುಕ್ತರಾಗಬೇಕು, ನಾವು ಆರೋಗ್ಯವಂತರಾಗಿರಬೇಕು ಎಂಬುದಾಗಿ ಪ್ರತಿ ಮನುಷ್ಯನೂ ಸಹ ಈ ಲೋಕದಲ್ಲಿ ಕನಸುಗಳನ್ನು, ಯೋಜನೆಗಳನ್ನು, ದರ್ಶನಗಳನ್ನು ಹಾಕಿಕೊಳ್ಳುತ್ತಾನೆ. ಇದು ಸಹಜ. ಲೋಕದಲ್ಲಿ ಜೀವಿಸುವಾಗ, ಇನ್ನೊಬ್ಬರನ್ನು ನೋಡುವಾಗ ನಾನು ಆ ರೀತಿಯಾಗಿ ಆಗಬೇಕೆಂಬುದಾಗಿ. ಆದರೆ ಮನುಷ್ಯನು ತನ್ನ ಸ್ವಂತ ಜ್ಞಾನದಿಂದಾಗಲಿ, ತನ್ನ ಸ್ವಂತ ಶಕ್ತಿಯಿಂದಾಗಲಿ ಒಂದು ವೇಳೆ ಅಭಿವೃದ್ಧಿ ಆಗಬೇಕಾದ್ರೆ ಅದು ಸ್ವಲ್ಪ ಹೊತ್ತು ಮಾತ್ರ, ಸ್ವಲ್ಪ ವರ್ಷಗಳು ಮಾತ್ರ ಆಗಲಿಕ್ಕೆ ಸಾಧ್ಯ. ಆದರೆ ದೇವರನ್ನು ಹಿಡಿದುಕೊಂಡು ಹೋದರೆ, ದೇವರನ್ನು ಆತುಕೊಂಡು ಹೋದರೆ, ನಾವು ದೇವರು ಹೇಳಿದ ಹಾಗೆ ನಿನ್ನನ್ನು ಉದ್ಧರಿಸಲು ನಾನೇ ಇನ್ನೊಂದಿಗಿರುವೆನು, ಇದು ಯೆಹೋವನಾದ ನನ್ನ ಮಾತು ಎಂಬುದಾಗಿ ಹೇಳ್ತದನ್ನ. ದೇವರು ಮಾತು ಕೊಡ್ತಾ ಇದ್ದಾನೆ ಮನುಷ್ಯನಿಗೆ. ಏನಂತಂದ್ರೆ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿದ್ದು ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ, ಇದು ಯೆಹೋವನಾದ ನನ್ನ ಮಾತು ಎಂಬುದಾಗಿ ಹೇಳ್ತದನೆ. ದೇವರ ಮಾತು ಇವತ್ತು ನಮಗೆ ಬೇಕಾಗೈತಿ. ಮನುಷ್ಯರ ಮಾತಲ್ಲ, ಮನುಷ್ಯರ ಯೋಚನೆಗಳಲ್ಲ. ನಾನು ಉದ್ಧಾರ ಆಗ್ಬೇಕಂತಂದ್ರೆ ನನ್ನನ್ನು ಈ ಲೋಕದಲ್ಲಿ ಉಂಟು ಮಾಡಿರುವಂತ ದೇವರ ಕೃಪೆ ನಮ್ಮ ಮೇಲೆ ಇಳಿದು ಬರಬೇಕು. ದೇವರ ಶಕ್ತಿ ನಮ್ಮ ಮೇಲೆ ಇಳಿದು ಬಂದಾಗ ಮಾತ್ರ ನಾನು ಉದ್ಧಾರ ಆಗಲಿಕ್ಕೆ ಸಾಧ್ಯ, ನಾನು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ, ನಾನು ಆಶೀರ್ವಾದ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಈಗ ನೀವು ಹೇಳ್ಬೋದು, ದೇವರಿಲ್ಲಾರದೇನೆ ಅನೇಕರು ಅಭಿವೃದ್ಧಿ ಹೊಂದಿದ್ದಾರೆ, ಅನೇಕರ ಆಶೀರ್ವಾದ ಹೊಂದಿದ್ದಾರೆ ಎಂಬುದಾಗಿ ನೀವು ಹೇಳ್ಬೋದು. ಇದು ಲೋಕ. ನಾವು ಲೋಕವನ್ನು ನೋಡುವಂತ ಅವಶ್ಯಕತೆ ಇಲ್ಲ. ಕ್ಷಣ ಮಾತ್ರದಲ್ಲಿ ಏನಾಗುತ್ತೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಕ್ಷಣ ಮಾತ್ರದಲ್ಲಿ ಯಾರ ಜೀವಿತ ಹೇಗೆ ಆಗುತ್ತೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಲೋಕದಲ್ಲಿ ದೇವರು ಸೃಷ್ಟಿ ಮಾಡಿರುವಾಗ ಹಗಲು ರಾತ್ರಿ ಎಂಬುದಾಗಿ ಸೃಷ್ಟಿ ಮಾಡಿದನ. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಎಂಬುದಾಗಿ ಉಂಟು ಮಾಡಿದನ. ಆದ್ದರಿಂದ ಹಗಲೋಗಿ ರಾತ್ರಿ ಆಗತ್ತ, ರಾತ್ರಿಯಾಗಿ ಹಗಲು ಹಾಗೇ ಆಗತ್ತ. ಅದಕ್ಕೋಸ್ಕರವಾಗಿ ಪ್ರಿಯ ದೇವರ ಮಕ್ಕಳೇ, ನೀವು ಹೇಳ್ಬೋದು, ಅವರು ದೇವರನ್ನ ಆತುಕೊಂಡಿಲ್ಲ, ಲೋಕವನ್ನ ಆತುಕೊಂಡಿದ್ದಾರೆ, ಅವ್ರು ಹೇಗಿದ್ದಾರೆ ಎಂಬುದಾಗಿ ಹೇಳ್ಬೋದು. ನೆನಪಿಟ್ಟುಕೊಡ್ರಿ, ಒಂದು ಕಾಲ ಬರುತ್ತೆ, ಒಂದು ಸಮಯ ಬರುತ್ತಾ. ಆ ಸಮಯ ಬರುವಾಗ, ಆ ಕಾಲ ಬರುವಾಗ ಹಗಲೋಗಿ ರಾತ್ರಿ ಆಗತ್ತ, ರಾತ್ರಿ ಹೋಗಿ ಹಗಲು ಹಾಗೆ ಆಗತ್ತ. ಮಳೆಗಾಲ ಹೋಗಿ ಚಳಿಗಾಲ ಬರುತ್ತಾ, ಚಳಿಗಾಲ ಹೋಗಿ ಬೇಸಿಗೆಗಾಲ ಬಂದೇ ಬರುತ್ತೆ. ನಿನ್ನ ಜೀವಿತದಲ್ಲಿ ಸಹ ದೇವರ ಸಮಯ ಬರ್ಬೇಕಾದ್ರೆ ಆ ದೇವರ ಸಮಯಕ್ಕೆ ನೀನು ಒಳಪಡಬೇಕಾಗೈತಿ. ದೇವರು ಹೇಳ್ತದನ, ನಿನ್ನನ್ನು ಉದ್ಧಾರ ಮಾಡಲು ನಾನೇ ನಿನ್ನ ದೇವರಾದ ಯೆಹೋವನು. ನೀನು ಉದ್ಧಾರವಾಗಬೇಕಾ, ನೀನು ಅಭಿವೃದ್ಧಿ ಹೊಂದಬೇಕಾ, ನಾನು ನಿನ್ನೊಂದಿಗಿರ್ತೀನಿ ಎಂಬುದಾಗಿ. ನನ್ನೊಂದಿಗೆ ದೇವರಿದ್ದಾಗ ಅದು ಶಾಶ್ವತವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಕ್ಷಣ ಮಾತ್ರ ಅಭಿವೃದ್ಧಿ ಹೊಂದಿ ಕ್ಷಣ ಮಾತ್ರ ಬಾಡಿ ಹೋಗ್ಲಿಕ್ಕೆಲ್ಲ. ಹೂವನ್ನು ತೆಗೆದುಕೊಳ್ರಿ, ಅಡವಿಯ ಹೂವುಗಳನ್ನು ತೆಗೆದುಕೊಳ್ರಿ. ಮುಂಜಾನೆ ಹೇಳುವಾಗ, ಮುಂಜಾನೆ ಮಬ್ಬಿನ ಆ ಒಂದು ತಂಪಿನಲ್ಲಿ ಹೂವು ಅರಳುತ್ತ, ಬಿಸಿಲು ಬರುವಾಗ ತಿರುಗಿ ಏನಾಗುತ್ತ, ಮುದುಡಿಕೊಳ್ಳುತ್ತ. ಮುಂಜಾನೆ ಎದ್ದುವಾಗ ಮಬ್ಬಿಗೆ ಅಂದ್ರೆ ಮಂಜು ಬೀಳುವಾಗ ಮುಂಜಾನೆಯ ಬಿಸಿಲಿನಲ್ಲಿ ಏನಾಗುತ್ತ, ಅರಳುತ್ತ. ಆದರೆ ಅದೇ ಬಿಸಿಲು ಜಾಸ್ತಿ ಆದಾಗ ಬಾಡಿ ಹೋಗುತ್ತ. ಇವತ್ತು ಮನುಷ್ಯನಲ್ಲಿ ಸಹ ಅದೇ ಆಗತ್ತ. ಲೋಕವನ್ನು ಹಿಡಿದುಕೊಂಡು ನಾನು ಅಭಿವೃದ್ಧಿ ಆಗ್ತೀನಿ ಅಂದ್ರೆ ಕ್ಷಣ ಮಾತ್ರದಲ್ಲಿ ನೀವು ಅರಳಬಹುದು, ಮತ್ತೆ ಕ್ಷಣ ಮಾತ್ರದಲ್ಲಿ ನೀವು ಮುದುಡಿ ಹೋಗುವಂತಾದ್ರೆ. ದೇವರನ್ನ ಆತುಕೊಂಡ್ರೆ ದೇವರು ಹೇಳ್ತದನ, ನಿನ್ನ ದೇವರಾದ ಯೆಹೋವನು ನಾನೇ ನಿನ್ನೊಂದಿಗಿದ್ದು ನಿನ್ನನ್ನು ಅಭಿವೃದ್ಧಿ ಮಾಡ್ತೀನಿ ಎಂಬುದಾಗಿ ಹೇಳ್ತದನ. ಅಭಿವೃದ್ಧಿ ದೇವರಿಂದ ಅಭಿವೃದ್ಧಿ ಬಂತಂದ್ರ ಅದು ಶಾಶ್ವತವಾಗಿ ಇರುವಂತದ್ದು. ಆದ್ದರಿಂದ ಇವತ್ತು ಅಭಿವೃದ್ಧಿ ಹೊಂದುವುದಕ್ಕಾಗಿ ಇವತ್ತು ಮನುಷ್ಯನು ನಾನಾ ಮಾರ್ಗಗಳನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾನೆ. ನಾನಾ ತರವಾದಂತ ಮಾರ್ಗಗಳನ್ನು ಬಯಸಿ ಹೋಗ್ತಾ ಇದ್ದಾನೆ. ಆದರೆ ಅದರಲ್ಲಿ ಜಯ ಕಾಣಲಿಕ್ಕೆ ಸಾಧ್ಯವಿಲ್ಲ, ಅದರಲ್ಲಿ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯವಿಲ್ಲ. ಸೇವೆಯಲ್ಲಿ ಆಗಿರ್ಬೋದು, ಕುಟುಂಬದಲ್ಲಿ ಆಗಿರ್ಬೋದು, ನಿನ್ನ ಕೆಲಸದಲ್ಲಿ ಆಗಿರ್ಬೋದು, ನಿನ್ನ ಆರೋಗ್ಯದಲ್ಲಿ ಆಗಿರ್ಬೋದು, ನಿನ್ನ ಆರ್ಥಿಕ ಪರಿಸ್ಥಿತಿಯಲ್ಲಿ ಆಗಿರ್ಬೋದು, ಇವತ್ತು ದೇವರನ್ನು ಆತುಕೊಂಡರೆ ಮಾತ್ರ ನೀನು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಯಾಕಂದ್ರೆ ದೇವರು ಹೇಳ್ತದನ, ನಾನು ನಿನ್ನೊಂದಿಗಿರುತ್ತೇನೆ ಎಂಬುದಾಗಿ ಹೇಳ್ತದನ. ಇದು ಯೆಹೋವನ ಮಾತು. ನಿನ್ನ ಮಾತು ಕೊಡ್ತೀನಿ, ನಾನು ನಿನ್ನನ್ನು ಅಭಿವೃದ್ಧಿ ಮಾಡುತ್ತೇನೆ. ಇದು ನನ್ನ ಮಾತು. ನಾನ್ ದೇವರಾಗಿದ್ದೇನೆ, ಮಾತು ಕೊಡ್ತಾ ಇದ್ದೀನಿ. ನಿನ್ನನ್ನು ನಾನು ಅಭಿವೃದ್ಧಿ ಮಾಡ್ತೀನಿ, ನಿನ್ನೊಂದಿಗೆ ನಾನು ಇರ್ತೀನಿ ಎಂಬುದಾಗಿ ಹೇಳ್ತದನ. ಹಾಗಾದ್ರೆ
ದೇವರು ನನ್ನೊಂದಿಗಿರಬೇಕಾದ್ರೆ ನಾನು ದೇವರೊಂದಿಗಿರಬೇಕು. ನಾನು ದೇವರೊಂದಿಗೆ ಇಲ್ಲಲಾರದೆ, ದೇವರೊಂದಿಗೆ ಇರಲಾರದೆ ನಾನು ಅಭಿವೃದ್ಧಿ ಹೊಂದುತ್ತೀನಿ, ನಾನು ಆಶೀರ್ವಾದ ಹೊಂದುತ್ತೀನಿ ಅಂದ್ರೆ ಅದು ಕ್ಷಣ ಮಾತ್ರ. ಕ್ಷಣ ಮಾತ್ರದಲ್ಲೇ ಬಿದ್ದು ಹೋಗುವಂತಹ ಆಶೀರ್ವಾದಗಳು. ಅದು ಲೋಕದ ಆಶೀರ್ವಾದಗಳಾಗಿರುತ್ತದೆ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಪ್ರೀತಿಯ ದೇವ ಜನರೇ, ದೇವರು ನಿಮ್ಮನ್ನು ಪ್ರೀತಿಸಿದಾನ, ದೇವರು ನಿಮ್ಮನ್ನು ಉಂಟು ಮಾಡಿದಾನೆ ಈ ಲೋಕದಲ್ಲಿ. ಉಂಟು ಮಾಡಿರುವುದರಿಂದ ನಿನ್ನ ದೇವರು ಹೇಳ್ತಾ ಇದ್ದಾನ, ನಾನು ನಿನ್ನೊಂದಿಗಿದ್ದು ನಿನ್ನನ್ನು ಅಭಿವೃದ್ಧಿ ಮಾಡ್ತೀನಿ. ಇದು ನನ್ನ ದೇವರಾದ ಯೆಹೋವನ ಮಾತು ಎಂಬುದಾಗಿರ್ತದೆ. ದೇವರು ಪ್ರಾಮಿಸ್ ಮಾಡ್ತಾ ಇದ್ದಾನೆ. ಈ ವರ್ಷ ನೀನು ಅಭಿವೃದ್ಧಿ ಹೊಂದಬೇಕಾ? ಈ ವರ್ಷ ನೀನು ಆಶೀರ್ವಾದ ಹೊಂದಿಕೊಳ್ಳಬೇಕಾ? ಲೋಕವನ್ನು ಹಿಂಬಾಲಿಸಬೇಡ, ಲೋಕದಲ್ಲಿರುವವರನ್ನು ನೋಡಬೇಡ, ಕರ್ತನಾದ ಯೆಹೋವನನ್ನು ನೋಡು, ನಿನ್ನ ದೇವರನ್ನು ನೋಡು, ಈ ಲೋಕವನ್ನು ಸೃಷ್ಟಿ ಮಾಡಿರುವಂತ ಕರ್ತನನ್ನು ನೋಡು. ಕರ್ತನು ನಿನ್ನನ್ನು ಆಶೀರ್ವಾದ ಮಾಡಿ ಅಭಿವೃದ್ಧಿ ಪಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಾಗಾದ್ರೆ ನೀನು ಅಭಿವೃದ್ಧಿ ಹೊಂದಬೇಕಾ? ನೀನು ಆಶೀರ್ವಾದ ಹೊಂದಿಕೊಳ್ಳಬೇಕಾ? ನಿನ್ನ ಜೀವಿತ ಕರ್ತನಿಗೆ ಸಮರ್ಪಣೆ ಮಾಡು. ದೇವರ ಮುಂದೆ ನಿನ್ನ ಜೀವಿತವನ್ನು ಒಪ್ಪಿಸಿಕೊಡು. ದೇವರಿಗೆ ಹೇಳು, ಸ್ವಾಮಿ ದೇವರೇ, ನೀನ್ ನನ್ನ ಜೊತೆಗಿರು, ನೀನ್ ನನ್ನ ಜೊತೆಗಿದ್ರೆ ನಾನು ಅಭಿವೃದ್ಧಿ ಹೊಂದುತ್ತೇನೆ ಎಂಬುದಾಗಿ. ಹಾಗಾದ್ರೆ ಬನ್ರಿ, ನನ್ನ ಜೊತೆಗೆ ಕಣ್ಣುಗಳನ್ನು ಮುಚ್ಚಿರಿ, ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇನೆ. ಪ್ರೀತಿ ಯೇಸುವೆ, ನೀನು ಕೊಟ್ಟ ಈ ವಾಕ್ಯಕ್ಕಾಗಿ ಸ್ತೋತ್ರ. ವಾಕ್ಯದ ಮೂಲಕವಾಗಿ ಎಲ್ಲರ ಜೀವಿತಗಳನ್ನು ಆಶೀರ್ವಾದ ಮಾಡು. ಯಾರೆಲ್ಲ ಇವತ್ತು ದೇವರೇ ಲೋಕವನ್ನು ನೋಡ್ತಾ ಇದ್ದಾರೆ ಸ್ವಾಮಿ, ಆ ಲೋಕವನ್ನು ನೋಡೋದೆ ನಿನ್ನನ್ನು ನೋಡಿ ನಿನ್ನನ್ನು ದೃಷ್ಟಿಸುವಂತೆ ನೀನು ಅವರನ್ನು ಆಶೀರ್ವಾದ ಮಾಡಪ್ಪ. ಸ್ತೋತ್ರ. ಕರ್ತನಾದ ಯೇಸುವೆ, ಅಭಿವೃದ್ಧಿ ಬೇಕು ದೇವರೇ, ಆಶೀರ್ವಾದಗಳು ಬೇಕು ಕರ್ತನೆ. ಆದ್ದರಿಂದ ನಿನ್ನನ್ನು ಆತುಕೊಂಡಾಗ, ನಿನ್ನಲ್ಲಿ ನೆಲೆಗೊಂಡಾಗ ಆಶೀರ್ವಾದ ಅಭಿವೃದ್ಧಿ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಇವತ್ತು ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳಿ ಯಾರು ನಿನ್ನನ್ನು ಆತುಕೊಳ್ಳುತ್ತಾ ಇದ್ರು, ಯಾರು ನಿನ್ನಲ್ಲಿ ನಂಬಿಕೆ ಇಡುತ್ತಾ ಇದ್ರು, ಯಾರು ನಿನ್ನಲ್ಲಿ ವಿಶ್ವಾಸವಿಡುತ್ತಿದ್ದಾರೆ ಸ್ವಾಮಿ, ಅವರ ಜೀವಿತಗಳನ್ನು ಆಶೀರ್ವಾದ ಮಾಡು, ಅವರ ಸೇವೆಗಳನ್ನು ಅಭಿವೃದ್ಧಿ ಮಾಡು ಸ್ವಾಮಿ. ನೀನು ಅವರೊಟ್ಟಿಗಿದ್ದು ಅವರನ್ನು ಉನ್ನತವಾದ ಆಶೀರ್ವಾದದ ಕಡೆಗೆ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಕರ್ತನು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್, ಆಮೇನ್. ಪ್ರಿಯ ದೇವಜನರೇ, ಈ ವಾಕ್ಯ ನಿಮಗಿಷ್ಟವಾಗಿದ್ದರೆ, ಈ ವಾಕ್ಯದ ಮೂಲಕವಾಗಿ ನಿಮ್ಮ ಆತ್ಮಿಕ ಜೀವಿತಕ್ಕೆ ಉಪಯೋಗವಾಗಿದ್ದರೆ ದಯವಿಟ್ಟು ನಮ್ಮ ಈ ಒಂದು ಸಾರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಇನ್ನು ಯಾರೆಲ್ಲ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತು ನಿಮ್ಮ ಕಮೆಂಟ್ಗಳನ್ನು ನಮಗೆ ತಿಳಿಸಿರಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿರಿ ಮತ್ತು ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡ್ರಿ. ವಿಡಿಯೋ ಓಪನ್ ನೋಡಿದಾದ್ಮೇಲೆ ಒಂದು ಲೈಕ್ ಕೊಡ್ರಿ ಮತ್ತು ಇನ್ನೊಬ್ಬರಿಗೆ ಈ ಚಾನಲ್ ಬಗ್ಗೆ ಶೇರ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಬಿಡಬೇಡ್ರಿ. ದಯವಿಟ್ಟು ಎಲ್ಲ ವಿಡಿಯೋಗಳು ನಿಮಗೆ ಬರುವಾಗ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಹಾಗಾಗುವಂತೆ ದೇವರು ತಾನೇ ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.